ನಮಸ್ಕಾರ ಸ್ನೇಹಿತರೆ, ಭದ್ರಾ ಡ್ಯಾಮ್ನ ನೀರಿನ ಮಟ್ಟದ ಇಂದಿನ ಅಪ್ಡೇಟ್ಗೆ ಸ್ವಾಗತ. ಕೆಲವು ದಿನಗಳಿಂದ ಮಲೆನಾಡು ಭಾಗದಲ್ಲಿ ಭಾರೀ ಮಳೆಯಾಗುತ್ತಿರುವ ಕಾರಣ ಭದ್ರಾ ಜಲಾಶಯ ನೀರಿನ ಹರಿವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಇದೇ ರೀತಿ ಮಳೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಡ್ಯಾಮ್ನ ನೀರಿನ ಮಟ್ಟ ಏರಿಕೆ ಕಾಣುವ ಸಾಧ್ಯತೆ ಇದೆ. ಸ್ನೇಹಿತರೆ, ಇವತ್ತಿನ ಮಾಹಿತಿ ಪ್ರಕಾರ ಭದ್ರಾ ಜಲಾಶಯದ ಒಳ ಹರಿವು 7,919 ಇದೆ, ಹೊರ ಹರಿವು 211 ಇದೆ. ಸ್ನೇಹಿತರೆ, ನಿನ್ನೆ ಕಂಪೇರ್ ಮಾಡಿದರೆ ನಿನ್ನೆ 2,100 ಇತ್ತು, ಇವತ್ತು 7,919 ಇದೆ. ಮಲೆನಾಡಲ್ಲಿ ಮಳೆ ಪ್ರಮಾಣ ಹೆಚ್ಚಾಗಿದೆ, ಅದಕ್ಕೋಸ್ಕರ ಒಳ ಹರಿವು ಜಾಸ್ತಿ ಆಗಿದೆ. ಭದ್ರಾ ಡ್ಯಾಮ್ನ ನೀರಿನ ಮಟ್ಟನೂ ಜಾಸ್ತಿ ಆಗ್ತಿದೆ. ರೈತರಿಗೆ ಇದೊಂದು ಸಿಹಿ ಸುದ್ದಿ. ರೈತರ ಆಸೆಯಂತೆ ಆ ಡ್ಯಾಮ್ ತುಂಬಲಿ. ಸ್ನೇಹಿತರೆ, ಡ್ಯಾಮ್ನ ನೀರಿನ ಮಟ್ಟ 139 ಅಡಿ ಇದೆ. 26,209 TMC ನೀರು ಸಂಗ್ರಹವಾಗಿದೆ. ಟೋಟಲ್ ಡ್ಯಾಮ್ನ ಕೆಪಾಸಿಟಿ 71,535 TMC ಆಗಿದೆ. ಈಗ ರಾಜ್ಯದ ಹಲವೆಡೆ ಉತ್ತಮ ಮಳೆಯಾಗುತ್ತಿರುವುದರಿಂದ ನದಿಗಳು ಮತ್ತು ಹಳ್ಳಗಳು ತುಂಬಿ ಹರಿಯುತ್ತಿವೆ. ಇದರ ಪರಿಣಾಮ ಮುಂದಿನ ದಿನಗಳಲ್ಲಿ ಭದ್ರಾ ಜಲಾಶಯವು ಒಳ ಹರಿವು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ರೈತರಿಗೆ ಇದು ಸಂತಸದ ಸುದ್ದಿ. ಉತ್ತಮ ಮಳೆಯಿಂದ ಮುಂಗಾರು ಬೆಳೆಗಳಿಗೆ ಸಾಕಷ್ಟು ನೀರಿನ ಲಭ್ಯತೆ ನಿರೀಕ್ಷಿಸಲಾಗಿದೆ. ಸ್ನೇಹಿತರೆ, ಪ್ರತಿದಿನ ಡ್ಯಾಮ್ ಎಷ್ಟು ಅಡಿ ಇದೆ, ಎಷ್ಟು ಒಳ ಹರಿವು ಬರ್ತಿದೆ, ಎಷ್ಟು ಹೊರ ಹರಿವು ಹೋಗ್ತಿದೆ, ಪ್ರತಿದಿನ ಅಪ್ಡೇಟ್ಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.